ನಾನು ಯಾವುದೋ ಒಂದು ವಿಶೇಷವಾದಂಥ ಸೆಮಿನಾರ್ ಅಥವಾ ಕಮ್ಮಟಕ್ಕೆ ಬಂದಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ. ಒಂದು MA ಮಕ್ಕಳಿಗೆ ನನ್ನ ಕಾಲೇಜಿನ ನಮ್ಮ PG ಸೆಂಟರ್ನಲ್ಲಿ ನಾವು ಯಾವ ರೀತಿ ಸಂವಹನ ಮಾಡ್ತಾ ಅವರಿಗೊಂದು ಕಮ್ಮಟಗಳಲ್ಲಿ ತರಬೇತಿಗಳನ್ನ ಬಹಳ ವಿಶೇಷವಾಗಿ ನಾವು ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದುವರೆಗಿನ ನಮ್ಮ ಶಿಕ್ಷಣ ಪದ್ಧತಿಯ ಒಳಗಡೆಗೆ ಅದು 1ನೇ ತರಗತಿಯಿಂದ ನಮ್ಮ ಪೋಸ್ಟ್ಗೆ ಬರೋವರೆಗೂ ಸುಮಾರು 17-18 ವರ್ಷಗಳ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲಿಯೂ ಪವರ್ ಆಫ್ ರೀಸನಿಂಗ್ ಅಂತ ಒಂದಿರುತ್ತೆ ನಮ್ಮೊಳಗೆ. ಯಾವುದನ್ನು ಕೂಡ ಪ್ರಶ್ನಿಸಿ ಅದರ ಹಿನ್ನೆಲೆ ಮುನ್ನೆಲೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಕುತೂಹಲದ ನೋಟವನ್ನ, ಜಗತ್ತನ್ನು ಅರ್ಥೈಸಿಕೊಳ್ಳೋದಕ್ಕೆ ಬೇಕಾದಂತಹ ಪ್ರಶ್ನಿಸುವ ಶಕ್ತಿಯನ್ನ ಬೆಳೆಸುವಂತಹ ಒಂದು ಶಿಕ್ಷಣ ಕ್ರಮ ನಮ್ಮಲ್ಲಿ ತುಂಬಾ ಕಡಿಮೆ. ಸುಮಾರು SSLC ಹೈಸ್ಕೂಲ್ ವರೆಗೂ ಡಸ್ಟರಲ್ಲಿ ಶಬ್ದ ಮಾಡಿ ಡೋಂಟ್ ಟಾಕ್ ಅಂತಾನೆ ಟೀಚರ್ಸ್ ಹೇಳ್ತಾ ಹೋಗ್ತೀವಿ ನಾವು. ಆದ್ರೆ ನಿಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ, ಕಿವಿನ ಮಾತ್ರ ಕೊಟ್ಟಿರ್ತೀವಿ. ಹಾಗಾಗಿ ಪದವಿ ಹಂತಕ್ಕೆ ಬಂದಾಗಲೂ ಪ್ರಶ್ನಿಸುವ ಪ್ರಶ್ನೆ 100 ಒಳಗಡೆ ಕುದಿತಾ ಇದ್ರು ಕೇಳದೆಯೇ ಒಳಗೆ ನುಂಗಿಕೊಳ್ಳುವ ಸ್ವಭಾವದವರು ನಾವಾಗ್ಬಿಡ್ತೀವಿ. ಕಾರಣ ಏನಂದ್ರೆ ನಮ್ಮ ಶೈಕ್ಷಣಿಕ ವಾತಾವರಣದ ತರಗತಿಯ ಎನ್ವೈರನ್ಮೆಂಟ್ ಅಲ್ಲಿ ಹೀಗೆ ಸಂವಾದಾತ್ಮಕವಾದ ಪ್ರಶ್ನಿಸುವ, ಕೇಳ್ಕೊಳ್ಳುವ, ನನ್ಗೀಗ ಅನ್ನಿಸ್ತಿದೆ ಅಂತ ಹೇಳಿ ತನ್ನ ಅಭಿಪ್ರಾಯವನ್ನು ಹೇಳುವುದಕ್ಕೆ ವಿದ್ಯಾರ್ಥಿಗೆ ಹೆಚ್ಚು ಅವಕಾಶಗಳಿಲ್ಲದ ವಾತಾವರಣದಲ್ಲೇ ನೀವಾಗ್ಲಿ ನಾನಾಗ್ಲಿ ಪದವಿಯನ್ನು ಮುಗಿಸ್ಕೊಂಡು ಈ PG ಹಂತಕ್ಕೆ ಬಂದಿರ್ತೀವಿ. ಕಡೆ ಪಕ್ಷ ನಿಮ್ಮ ಶಿಕ್ಷಣದ ಅಂತಿಮ ಹಂತದಲ್ಲಿರುವ ಈಗಲಾದ್ರೂ ನಾವು ಸ್ವಲ್ಪ ಬಾಯನ್ನು ತೆಗಿಬೇಕಾಗುತ್ತೆ, ಪ್ರಶ್ನಿಸ್ಕೋಬೇಕಾಗುತ್ತೆ, ಸ್ಪಷ್ಟತೆಗಳನ್ನು ಪಡ್ಕೋಬೇಕಾಗುತ್ತೆ. ಅದರಲ್ಲೂ ಈ ಸಂಶೋಧನೆಯನ್ನು ಮಾಡಲೇಬೇಕಾದ ಅನಿವಾರ್ಯ ಬಂದ್ಬಿಟ್ಟಿದೆಯಲ್ಲ ಸೆಕೆಂಡ್ ಇಯರ್ ಮಕ್ಕಳಿಗೆ ಅಂತ ಹೇಳಿ, ಆ ಮಕ್ಕಳು ಏನಾನೋ ಒಂದು ಬರಿಬೇಕಲ್ಲ ಅಂತ ಹೇಳಿ ಒದ್ದಾಡುವಾಗ ಅವರಲ್ಲಿ 100 ಪ್ರಶ್ನೆ. ಯಾಕೆಂದ್ರೆ ಇದುವರೆಗೂ ರಿಸರ್ಚ್ ಅನ್ನುವುದನ್ನ ಕುರಿತಾಗ ಬೇಕಾದಂಥ ಆ ಒಂದು ಸೈಂಟಿಫಿಕ್ ಆದಂತಹ ಆಲೋಚನಾ ಕ್ರಮ, ರಿಸರ್ಚ್ಗೆ ಬೇಕಾದ ಶಾಸ್ತ್ರೀಯಬದ್ಧವಾಗಿ ಆಲೋಚಿಸುವ, ತರ್ಕಬದ್ಧವಾಗಿ ಆಲೋಚಿಸುವುದನ್ನ ಡಿಗ್ರಿನಲ್ಲಿ ನಾವು ಬೆಳೆಸಲ್ಲ. ಕಾರಣ ಏನಂದ್ರೆ ಒಂದು ವಿಷಯವನ್ನ ಕೊಡ್ತೀವಿ, ಅಸೈನ್ಮೆಂಟ್ ಕೊಡ್ತೀವಿ, ಅದನ್ನ ಹೆಂಗ್ ಬರ್ಕೊಂಬಂದ ಕೇಳಲ್ಲ, ವಿಷಯನ ಎಲ್ಲಿಂದ ತಕೊಂಡ ಕೇಳಲ್ಲ, ಆಕಾರ ಎಲ್ಲಿಂದ ಪಡ್ಕೊಂಡ ಕೇಳಲ್ಲ, ನಿಂದೇನು ವಾಕ್ಯ ಅಲ್ಲಿದೆ ಕೇಳಲ್ಲ. ಅಸೈನ್ಮೆಂಟ್ ಬಂತು, ಇಂಟರ್ನಲ್ ಅಸೆಸ್ಮೆಂಟ್ ಕೊಡು ಕನಸು. ಆದರೆ ಈ ಹಂತ ಇದೆಯಲ್ಲ, ಈ ಪೋಸ್ಟ್ ಗ್ರಾಜ್ಯುಯೇಷನ್ ಹಂತ ಇದೆಯಲ್ಲ, ಇವಾಗ ನೀವು ನಿಜವಾಗಿ ಆಗ್ಲೇ ಮಗು ಹೇಳಿದೆ ನಮ್ಮೊಳಗೆ ಒಂದಿಷ್ಟು ಸೃಜನಾತ್ಮಕ ಆಲೋಚನೆಗಳನ್ನ ಈ ಕಮ್ಮಟ ಬೆಳೆಸತ್ತೆ ಅಥವಾ ಬಿತ್ತತ್ತೆ ಅಂತ ಹೇಳಿ ಒಂದು ನಂಬಿಕೆಯ ಮಾತನ್ನ ಮಗು ಹೇಳಿದ. ಹಾಗಾದ್ರೆ ಈ ಕೊನೆಯ ಹಂತದ, ಅದರಲ್ಲೂ 4 ಸೆಮಿಸ್ಟರ್ಗಳಲ್ಲಿ ಕೊನೆಯ 3 ತಿಂಗಳಲ್ಲಿ ಒಂದು ರಿಸರ್ಚ್ ಪೇಪರ್ ಅದ್ಭುತವಾಗಿ ಹೊರಗೆ ಬಂದ್ಬಿಡ್ಬೇಕು ಅಂದ್ರೆ ಅದು ದುತ್ತನೆ ಬರುವಂತದ್ದಲ್ಲ. ಈ ರಿಸರ್ಚ್ಗೆ ಬೇಕಾದಂತಹ ಒಂದು ಆಲೋಚನಾ ಕ್ರಮ ನಮಗೆ, ನೀವು ಕನ್ನಡ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡು ಡಿಗ್ರಿಯಲ್ಲಿ ಓದುವಾಗಿನಿಂದಲೇ ನೀವು ಆಲ್ರೆಡಿ ಒಂದು ಕ್ಷೇತ್ರದೊಳಗೆ ಬಂದಿರ್ತೀರಿ. ಆ ನಂತರ MA ಬಂದ್ಮೇಲೆ ನಿಮಗೆ ಆಯ್ಕೆಗೆ ಅಂತ ಅವಕಾಶ ಕೊಟ್ಟಾಗ ಅದು ಭಾಷೆಯ ವಿಚಾರವೋ, ಶಾಸನವೋ, ಅಥವಾ ಒಂದು ಜಾನಪದವೋ, ಅಥವಾ ಮಹಿಳಾ ಚಿಂತನೆಯೋ, ಅಥವಾ ಸಂಸ್ಕೃತಿ ಚಿಂತನೆಯೋ, ಹೀಗೆ ಅಲ್ಲಿ ಸೆಕೆಂಡ್ ಇಯರ್ 3rd ಸೆಮಿಸ್ಟರ್ಗೆ ಬಂದಾಗ ಮಾತ್ರ ನಿಮಗೆ ಮತ್ತಷ್ಟು ನಿಮ್ಮ ಕ್ಷೇತ್ರವನ್ನ ನೀವು ಫೋಕಸ್ಡ್ ಆಗಿ ಓದೋದಕ್ಕೆ ಅವಕಾಶ. ಈಗ ಫೈನಲ್ ಇಯರ್ಗೆ ಬಂದಾಗ ಒಂದು ಟಾಪಿಕ್ ಅನ್ನು ತಗೊಂಡಾಗ ತುಂಬಾ ಮಕ್ಕಳು ನಮ್ಮಲ್ಲಿ ಹೇಳೋದಂದ್ರೆ, ಮೇಡಮ್ ಯಾವುದೋ ಒಂದು ಕಥೆನೋ ಕಾದಂಬರಿನೋ ಮಾಡ್ತೀನಿ, ಕ್ಷೇತ್ರ ಕಾರ್ಯ ಕಷ್ಟ ಮೇಡಮ್, ಡಾಟಾ ಕಲೆಕ್ಷನ್ಗೆ ಹೋಗ್ಬೇಕು ಕಷ್ಟ ಮೇಡಮ್, ಟೇಬಲ್ ವರ್ಕ್ ಬೇಕು, ಈ ತರ ಹೇಳುವಂಥ ಮಕ್ಕಳನ್ನೇ ನಾವು ನೋಡ್ತೀವಿ. ಕಾರಣ ಏನಂದ್ರೆ ಯಾವುದು ಇದುವರೆಗೂ ಮಟೀರಿಯಲ್ ಇಲ್ಲ ಅಂದ್ರೆ ಅಂತ ಟಾಪಿಕ್ ಕೊಟ್ರೆ ಹೆದರ್ ಬಿಡ್ತಾರೆ. ನಾನು ಬೇಡ, ಅದು ಬೇಡ, ಯಾಕಂದ್ರೆ ಏನೂ ಸೋರ್ಸೇ ಇಲ್ಲ. ಈ ಟಾಪಿಕ್ ಕೊಟ್ರೆ ಅದಕ್ಕೆ ಎಲ್ಲೂ ಏನೂ ಸಿಗ್ತಾ ಇಲ್ಲ ಮೇಡಮ್ ಅಂತ, ಸಿಗದೆ ಇರೋದ್ರಿಂದ ನೀನು ಹುಡುಕು ಅಂತ ಹೇಳ್ತಾ ಇರೋದು. ಸಿಗದೆ ಇರೋ ಕಡೆಗೆ ನೀನು ಹೋಗು, ಎಲ್ಲೇನು ಕೆಲಸ ಆಗಿಲ್ವೋ ಅದೇ ನಿನ್ನ ನಿಜವಾದ ಹುಲಸಾದ ರಿಸರ್ಚ್ ಬೆಳೆಯೋದಕ್ಕೆ ಬೇಕಾಗಿರುವ ದ ಗ್ಯಾಪ್ ವಿಚ್ ಯು ಹ್ಯಾವ್ ಫೈಂಡ್ ಔಟ್. ಎಲ್ಲರೂ ನಡೆದ ದಾರಿಯಲ್ಲಿ ನೀನು ಹೊಸ ರಿಸರ್ಚ್ ಅನ್ನ ಮಾಡ್ತೀನಿ ಅನ್ನೋದಕ್ಕಿಂತ ಹೊಸ ವಿಚಾರಗಳನ್ನ ತಗೊಂಡು ಅದರಲ್ಲಿ 4 ಮಾತು ನಿನ್ನ ಹೊಸ ಚಿಂತನೆಯನ್ನು ಹೇಳು ಸಾಕು. ಅದ್ಭುತವಾದಂತಹ ರೀತಿಯಲ್ಲಿ ಏನೋ ಒಂದು ಸಣ್ಣ ನಿನ್ನ ಅಬ್ಸರ್ವೇಷನ್ಸ್ ಅನ್ನು ಇಟ್ಟರು ಕೂಡ ಅದು ವಿಶೇಷವಾಗುತ್ತೆ. ಹಾಗಾಗಿ
ಈಗ ನಾವೆಲ್ಲ ಓದುವಾಗ ರಿಸರ್ಚ್ ಮೆಥಡಾಲಜಿ ಅಂತಲೇ ಕಲಿಸೋದಾಗ್ಲಿ, ಸಂಶೋಧನಾ ಸಂಪ್ರಬಂಧ ಬರೆಯುವುದನ್ನು ಅಭ್ಯಾಸ ಮಾಡುವುದಾಗ್ಲಿ ಇಂಥದ್ದಿರಲಿಲ್ಲ. ಕಡೆ ಪಕ್ಷ ಈಗ ಬಂದಿದೆ ಅಂತ ಒಂದು ಸಂತೋಷ ಪಡೋಣ. ಆಗ ನಾವು ರಿಸರ್ಚ್ ಮಾಡಬೇಕು ಅಂತಂದರೆ ಮೆಥಡಾಲಜಿಯನ್ನು ಓದ್ಕೊಂಡು ನಮ್ಮ ಪಾಡಿಗೆ ನಾವು ಓದ್ಕೊಂಡು ನಾವು JRF ಎಕ್ಸಾಮನ್ನು ಬರೆದು ಆಮೇಲೆ PhD ಎಕ್ಸಾಮ್ ಫೇಸ್ ಮಾಡಿ ಅಥವಾ MPhil ಅನ್ನೋದನ್ನು ಮಾಡಿ ಆಮೇಲೆ PhDಗೆ ಹೋಗಬೇಕಿತ್ತು. ಅದಕ್ಕೆ ನಿಮ್ಮನ್ನು 4th ಸೆಮಿಸ್ಟರಲ್ಲಿ ಈಗ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಸಿಲೆಬಸ್ ಅಂತ ಇಟ್ಟಿದ್ದಾರೆ. ಅದಕ್ಕಾಗಿ ಒಂದು ರಿಸರ್ಚ್ ಮೆಥಡಾಲಜಿಯನ್ನು ಕಲಿಸ್ತಾ ಅದರಲ್ಲಿ ನೀವು ಯಾವುದಾದ್ರು ಒಂದು ನಿಮ್ಮ ಇಷ್ಟದ ನಿಮ್ಮ ಕುತೂಹಲವನ್ನು ಕೆರಳಿಸಿರುವ ಆಸಕ್ತಿಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆಸಕ್ತಿಯ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವಿಚಾರಗಳನ್ನು ಬೇರೆ ಬೇರೆಯ ಚಿಂತನಾ ಕ್ರಮಗಳ ಬೆಳಕಿನಲ್ಲಿ ಅದನ್ನು ಅನಲೈಸ್ ಮಾಡುವ, ಅರ್ಥೈಸುವ, ಅದರ ಪ್ರಶ್ನೆಗಳನ್ನು ಎತ್ಕೊಂಡು ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಿ ಅಂತೇಳಿ. ಹಾಗಾಗಿ ಇದನ್ನು ಹೊರೆ ಅಂತ ಹೇಳಿ ಯಾರೆಲ್ಲ ಭಾವಿಸಿದ್ದೀರಿ, ಅಯ್ಯೋ ಇದೊಂದು ರಿಸರ್ಚ್ ಮೆಥಡಾಲಜಿ, ಎಕ್ಸಾಮ್ ಇನ್ನೊಂದು ಕೊಟ್ಟಿದ್ರು ಪರವಾಗಿರಲಿಲ್ಲ, ಇನ್ನೊಂದು ಪೇಪರ್ ಇದ್ರೂ ಪರವಾಗಿಲ್ಲ, ರಿಸರ್ಚ್ ಮೆಥಡಾಲಜಿ ಪೇಪರ್ ಇದ್ರೂ ಪರವಾಗಿಲ್ಲ, ಈ ಸಂಪ್ರಬಂಧ ಬರೆಯೋದೊಂದು ಹೊರೆ ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಿ? ಅದೊಂದು ತಲೆ ಕೆಡಿಸ್ತಾ ಇದೆ ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಿ? ಅವರು ತಲೆ ಕೆಡಿಸ್ತಿದೆ ಅನ್ನೋ ಇವತ್ತು ಬಿಟ್ಬಿಡಿ. ಅದು ಯಾಕೆ ಬಿಡಿ ಅಂದರೆ ಅದನ್ನೊಂದು ಆಟ, ಅದನ್ನೊಂದು ಜ್ಞಾನದ ಜೊತೆಗೆ, ಅದೊಂದು ಚಿಂತನೆಯ ಜೊತೆಗೆ ನಿನ್ನ ಒಳಗೆ ಇರುವಂತಹ ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ಅಂತ ನೀವು ತಿಳ್ಕೊಂಡ್ರೆ ಇದು ರೈಟ್ ಟೈಮ್. ನನಗೇನು ಅರ್ಥ ಆಗಿದೆ ಈ ಲೋಕ, ನನಗೇನು ಅರ್ಥ ಆಗಿದೆ ಈ ಸಾಹಿತ್ಯ, ನನಗೇನು ಗೊತ್ತಾಗ್ತಾ ಇದೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳು, ಯಾವೆಲ್ಲ ಚಿಂತನೆಗಳಿದೆ ಅನ್ನುವುದನ್ನು ತಿಳ್ಕೊಳ್ಳೋಕ್ಕೆ ದಿಸ್ ಇಸ್ ದ ರೈಟ್ ಟೈಮ್, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಡೆಫಿನೆಟ್ ಆಗಿ ಇದು ನಿಮಗೆ ಪ್ರೀತಿಯ ವಿಚಾರ ಆಗತ್ತೆ. ಆಗತ್ತಾ? ಎಸ್, ಹೋಗೋಣ. ಹಾಗಾದ್ರೆ ನಾವು ಇವತ್ತು ಈ ಶಿಸ್ತುಬದ್ಧವಾದಂತಹ ಅಧ್ಯಯನ ಅಂದ್ರೆ ಏನು, ಮಾಮೂಲಾದ ಒಂದು ಪ್ರಬಂಧವನ್ನು ಬರೆಯೋದಕ್ಕೂ ಮಾಮೂಲಾದಂತಹ ಯಾವುದೋ ಒಂದು ನಿಮ್ಮ ಕಾಲೇಜ್ ಮ್ಯಾಗಝೈನ್ಗೆ ಒಂದು ಆರ್ಟಿಕಲ್ ಅನ್ನು ಬರೆಯೋದಕ್ಕೂ ರಿಸರ್ಚ್ ಆರ್ಟಿಕಲ್ ಅನ್ನು ಬರೆಯೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಳಿ. ಇದುವರೆಗೂ ನೀವು ಬರೆದಿರಬಹುದಾದ ಎಲ್ಲವೂ ಸಾಮಾನ್ಯವಾದಂತ ಒಂದು ವಿಷಯವನ್ನು ಇಟ್ಕೊಂಡು ಒಂದು ಪ್ರಬಂಧ ಬರೀರಿ. ಪ್ರಬಂಧ ಅಂದ್ರೆ ಏನು ಅದನ್ನು ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಒಂದು ವಿಷಯ ತಗೊಳ್ಳೋದು, ಅದಕ್ಕೊಂದು ಒಳ್ಳೆ ಮುನ್ನುಡಿ ಪ್ರಸ್ತಾವ, ಆಮೇಲೆ ಅದರ ಪ್ಲಸ್ ಪಾಯಿಂಟ್ಸು, ಅದರ ಮೈನಸ್ ಪಾಯಿಂಟ್ಸು, ಅದರಲ್ಲಿ ವಿಷಯ ವಿಸ್ತಾರ ಮಾಡೋದು, ಆಮೇಲೆ ಕೊನೆಗೆ ಒಂದು ಕನ್ಕ್ಲೂಷನ್ ಅನ್ನು ಕೊಡೋದು. ಇದು ಒಂದು ಪುಟ್ಟ ಚೌಕಟ್ಟು, ಒಂದು ಮಾಮೂಲಾದ ಒಂದು ಪ್ರಬಂಧ ಬರೆಯೋದಕ್ಕೆ. ಅದರಲ್ಲಿ ನೀವು ಯಾವ ವಿಚಾರನ ಎಲ್ಲಿಂದ ತಗೊಂಡ್ರಿ, ಯಾವ ವಿಚಾರದಿಂದ ಪ್ರೇರೇಪಣೆ ಪಡೆದ್ರಿ, ಈ ವಿಷಯವನ್ನ ಎಲ್ಲಿಂದ ನೀವು ಹೆಕ್ಕಿ ನಿಮ್ಮ ರಿಸರ್ಚ್ ಅಲ್ಲಿ ಪೇಪರ್ ಅಲ್ಲಿ ಬರೆದಿದ್ದೀರಿ ಅಂತ ಯಾವುದನ್ನು ಕೇಳಲ್ಲ. ಆದ್ರೆ ನಿಮ್ಮ ರಿಸರ್ಚ್ ಪೇಪರ್ ಅಂತಂದಾಗ, ಸಂಶೋಧನಾ ಪತ್ರಿಕೆ ಅಂತಂದಾಗ ಇಲ್ಲಿ ನಿಮ್ಮ ಚಿಂತನೆ ಎಷ್ಟು, ನಿಮ್ಮ ಚಿಂತನೆಗೆ ಇಂಬು ಕೊಟ್ಟಿರುವಂತಹ ತಾತ್ವಿಕತೆಗಳ್ಯಾವುದು, ಜೀವನ ದೃಷ್ಟಿಕೋನಗಳ್ಯಾವುದು, ಕನ್ನಡ ಸಾಹಿತ್ಯವನ್ನ ಪ್ರೇರೇಪಿಸಿದಂತಹ ಅಥವಾ ಕನ್ನಡ ಸಾಹಿತ್ಯಕ್ಕೆ ಹೊಸ ಚಿಂತನಾ ಕ್ರಮಗಳನ್ನು ಕೊಟ್ಟಿರುವ ಬೇರೆ ಬೇರೆ ಶಿಸ್ತಿನಿಂದ ಬಂದಿರುವಂತಹ ನಾನಾ ಬಗೆಯ ಅನ್ಯಜ್ಞಾನ ಶಿಸ್ತುಗಳ ತಾತ್ವಿಕ ಚಿಂತನೆಗಳು ಯಾವ್ಯಾವುದು, ಯಾವ ಯಾವ ದೃಷ್ಟಿಯಲ್ಲಿ ಒಂದೇ ಕಥೆಯನ್ನು ಯಾವ್ಯಾವ ದೃಷ್ಟಿಯಲ್ಲಿ ನೋಡ್ಬೋದು. ಕತೆಗಾಗಿ ಕತೆ ಅಷ್ಟೇ ಅಲ್ಲ, ಕತೆ ಸಮಾಜದ ಒಂದು ಪ್ರತಿಬಿಂಬ ಅಂತ ಅಂದ್ಕೊಳ್ಳೋದಾದ್ರೆ, ಅದನ್ನು ಸಮಾಜ ಜೊತೆಗೆ ಇಟ್ಟು ಅಧ್ಯಯನ ಮಾಡೋದಾದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು, ಒಂದು ಕಥೆಯ ಕೇಂದ್ರ ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು, ಆ ಕೇಂದ್ರದ ಸುತ್ತ ಹೇಗೆ ಇದರಲ್ಲಿ ಒಂದು ನಿರೂಪಣೆಯನ್ನ ಹೇಗೆ ಮಾಡಲಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು, ಅದರ ಸ್ಟ್ರಕ್ಚರ್ ಬಗ್ಗೆ, ಒಂದು ಕಥೆಯ ರಚನೆಯ ಬಗೆಗೆ ಹೇಗೆ ತಿಳ್ಕೊಳ್ಳೋದು, ಕಥೆಯ ವಸ್ತು ವಿನ್ಯಾಸ ಅಂದ್ರೆ ಏನು, ಕಥೆಯ ನಿರೂಪಣಾ ಶೈಲಿ ಅಂದ್ರೆ ಏನು, ಕಥೆಯ ಉದ್ದೇಶ ಆಶಯ ಅಂದ್ರೆ ಏನು, ಇದೆಲ್ಲವೂ ಒಂದೇ ಆಗಿ ಬರೆಯುವ ಅಭ್ಯಾಸ ಇರುವಂತ ನಮಗೆ ಕೆಲವು ಸತಿ ಇದೆಲ್ಲವನ್ನ ಬೇರೆ ಬೇರೆಯಾಗಿ ನೋಡ್ಬೇಕಾದ್ರೆ ಹೇಗೆ ಒಬ್ಬ ಮೆಕ್ಯಾನಿಕ್ ಒಂದು ಗಾಡಿಯ ಸ್ಪೇರ್ ಪಾರ್ಟ್ಗಳನ್ನ ಬಿಚ್ತಾನೋ, ಎಲ್ಲ ಸ್ಪೇರ್ ಪಾರ್ಟ್ ಅನ್ನ ಬಿಚ್ಚಿ 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 ಎಣ್ಣೆ ಇದ್ರೊಳಗೆ ಹಾಕ್ತಾ ಇರ್ತಾನೆ. ಆಮೇಲೆ ಎಲ್ಲವನ್ನ ಮತ್ತೆ ಕರೆಕ್ಟಾಗಿ ಹೇಗೆ ಜೋಡಿಸ್ಬೇಕು ಜೋಡಿಸಿ ಮತ್ತೆ ಒಂದು ಯಂತ್ರವನ್ನ ಅಥವಾ ಒಂದು ಗಾಡಿಯನ್ನ ಸಿದ್ಧ ಮಾಡ್ತಾನೆ. ಪ್ರತಿಯೊಂದು ಸ್ಪೇರ್ ಪಾರ್ಟ್ ಅನ್ನ ಬಿಚ್ತಾ 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 ಹಾಗೆ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಕಥೆ ಅಥವಾ ಒಂದು ಕಾದಂಬರಿ ಅಥವಾ ಒಂದು ವಿಚಾರ, ಒಂದು ಚಿಂತನೆ, ಒಂದು ಪರಿಕಲ್ಪನೆ ಏನಿದೆ ಅದರ ಎಲ್ಲ ಆಯಾಮಗಳನ್ನ ಒಂದು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು ಈ ರಿಸರ್ಚ್ಗೆ ಬಹಳ ಮುಖ್ಯವಾದ ಒಂದು
ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ನೀವು ಇದುವರೆಗೂ ಏನನ್ನ ಕಥೆಗಾಗಿ ಓದ್ಕೊಂಡು ಹೋಗೋದು, ವಿಮರ್ಶೆಗಾಗಿ ಓದ್ಕೊಂಡು ಹೋಗೋದು, ಅಥವಾ ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಭಾಗವನ್ನು ತಗೊಂಡು ಪಾತ್ರ ವಿಶ್ಲೇಷಣೆ ಅಂತನೋ ವಸ್ತು ವಿಶ್ಲೇಷಣೆ ಅಂತನೋ ಮಾಡಿದ್ದಕ್ಕಿಂತಲೂ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿ ಪ್ರತಿಯೊಂದಕ್ಕೂ ಕೂಡ ಆಧಾರಗಳನ್ನು ಒದಗಿಸುತ್ತಾ ನೀವು ಹೀಗೆ ಬರೆದಿದ್ದೀರಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಿಮ್ಮ ಹತ್ರ ಇರಬೇಕು. ಈ ವಾಕ್ಯವನ್ನು ಬರೆದಿದೆಯಲ್ಲ, ಇನ್ಯಾರೋ ಬರೆದಿದ್ದು ನಿಮಗೆ ಒಪ್ಪಿಗೆ ಆಗಿಲ್ಲ ಅಂತ ಬರೆದಿದೆಯಲ್ಲ, ಯಾಕೆ ಅನ್ನೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಅಥೆಂಟಿಕ್ ಆದ ಒಂದು ಜೆನ್ಯೂನ್ ಆದ ಮುಖ್ಯವಾದ ಆಕರಗಳನ್ನು ಇಟ್ಕೊಂಡು, ಅದಕ್ಕೆ ಪೂರಕವಾದ ಆಕರಗಳನ್ನು ಇಟ್ಕೊಂಡು, ನಿಮ್ಮದೇ ಆದಂತಹ ಒಂದು ನಿಮಗೆ ಇಷ್ಟವಾದ ಅಥವಾ ಆ ವಸ್ತುವಿಗೆ ಹೊಂದುವ ಒಂದು ತಾತ್ವಿಕ ಚಿಂತನೆಯನ್ನು ಇಟ್ಕೊಂಡು ಅದರ ಜೊತೆಗೆ ಇದನ್ನು ಅಳವಡಿಸ್ತಾ ಏನೇನು ಸಮಸ್ಯೆ ಬರುತ್ತೆ, ಆ ಅಳವಡಿಸುವಾಗ ಆದ ಸಮಸ್ಯೆನು, ಅದಕ್ಕೆ ನೀವು ಕಂಡ ಪರಿಹಾರಗಳೇನು, ಎಲ್ಲವನ್ನ ನಿಧಾನವಾಗಿ ಮಾಡಿ. ನಿಜವಾಗಿ ಹೇಳಬೇಕಂದ್ರೆ 3 ತಿಂಗಳ ಮಗು ಇದಲ್ಲ. ಆದರೂ 3 ತಿಂಗಳಲ್ಲಿ ಒಂದು ರಿಸರ್ಚ್ ಕೂಸೊಂದನ್ನು ಒಂದು ಸಂಪ್ರಬಂಧವನ್ನು ನೀವು ಒಂದು 60-70 ಪುಟಗಳದ್ದು ಸಿದ್ಧ ಮಾಡಲೇಬೇಕಾದ ಅನಿವಾರ್ಯತೆ. ಇಷ್ಟೊತ್ತಿಗಾಗಲೇ ಅನೇಕರು ನೀವು ಸಬ್ಜೆಕ್ಟ್ ಒಂದನ್ನು ಅಥವಾ ಈ ಕ್ಷೇತ್ರ ನನಗೆ ಇಷ್ಟ ಅಂತ ಆಯ್ಕೆಯನ್ನು ಮಾಡ್ಕೊಂಡಿರ್ಬೋದು ಅಂತ ನಾನು. ಸಂಶೋಧನೆಯ ಮೂಲಭೂತವಾದಂತಹ ತತ್ವಗಳೇನು ಅನ್ನುವಂಥದ್ದನ್ನು ಈಗಾಗಲೇ ನಿಮ್ಮ ವಿದ್ಯಾರ್ಥಿನಿಯೇ ಹೇಳ್ತಾ ಇದ್ದು, ಅದು ಹುಡುಕಾಟ. ಸಂಶೋಧನೆ ಏನು ಎತ್ತ ಇತ್ಯಾದಿಗಳ ಬಗೆಗೆ ನಾನು ಹೆಚ್ಚು ಡೀಟೇಲ್ ಆಗಿ ಹೋಗೋದಿಲ್ಲ. ವೈಧಾನಿಕತೆಯ ಬಗೆಗೆ ಒಂದಷ್ಟು ಹೆಚ್ಚಾಗಿ ಮಾತು. ಸಂಶೋಧನೆ ಅಂತಂದ್ರೆ ಇರುವಂತಹ ಜ್ಞಾನಕ್ಕೆ ತಿಳುವಳಿಕೆಗೆ ಒಂದಷ್ಟು ಸೇರಿಸೋದು, ಅಥವಾ ಇದುವರೆಗೆ ಹೊಂದಿಕೊಂಡಿರ್ತಕ್ಕಂಥ ಯಾವುದೋ ಒಂದು ವಿಚಾರಕ್ಕಿಂತ ಭಿನ್ನವಾದ ಒಂದು ಸತ್ಯ ನಿಮ್ಗೆ ಕಾಣ್ತಾ ಇದ್ರೆ ಅದನ್ನು ಮುಂದಿಡುವಂಥದ್ದು, ಅಥವಾ ಈಗಾಗಲೇ ನಡೆದಿರ್ತಕ್ಕಂಥ ಚಿಂತನೆಯನ್ನು ಮತ್ತಷ್ಟು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಹೀಗೆ ಅದರಲ್ಲೂ ನಮ್ಮಲ್ಲಿ ವಿಜ್ಞಾನಕ್ಕಿಂತ ಭಿನ್ನವಾದ ಆ ವಿಜ್ಞಾನ ಅನ್ನುವಂಥದ್ದಕ್ಕೆ ಏನು ಮಾಡಿದ್ರೆ ಏನಾಗತ್ತೆ ಅನ್ನುವಂಥದ್ದು, ಏನು ನಡೆದಿದೆ ಅನ್ನುವಂಥದ್ದು ಪ್ರಯೋಗಾತ್ಮಕವಾಗಿ ಪರಿಶೀಲನೆ ಮಾಡುವಂಥದ್ದಕ್ಕಿಂತ ನಮ್ಮ ಈ ಗುಣಾತ್ಮಕ ಅಧ್ಯಯನಗಳು ಅಂತ ನಾವೇನು ಹೇಳ್ತೀವಿ, ಅಥವಾ ಈ ಮಾನವಿಕ ಅಧ್ಯಯನಗಳು ಅಂತ ಏನು ಹೇಳ್ತೀವಿ, ಇವುಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಮಾಡ್ಕೋಬೇಕಾದಂಥದ್ದು ನಿಮ್ಮ ಕ್ಷೇತ್ರದ ಆಯ್ಕೆ ಪ್ರಕ್ರಿಯೆ. ಒಂದು ಸಂಶೋಧನಾ ಪ್ರಸ್ತಾವವನ್ನು ಬರೀರಿ ಅಂತ ನಿಮಗೆ ಫಸ್ಟ್ ಹೇಳ್ತಾರೆ ನಿಮ್ಮ ಎಲ್ಲ ಟೀಚರ್ಸ್. ಸಂಶೋಧನಾ ಪ್ರಸ್ತಾವ ಯಾವ ವಿಷಯದ ಬಗೆಗೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಅದಕ್ಕೆ ಯಾವುದನ್ನು ಆಧರಿಸಬೇಕು, ಆಕರಗಳನ್ನು ಅಥವಾ ರಿಸೋರ್ಸನ್ನು ಅಂತ ಅಂದ್ಕೊಂಡಿದ್ಯಾ, ಮತ್ತು ಆ ಅಧ್ಯಯನಕ್ಕೆ ನೀನು ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಬೆಳೆಸಬೇಕು ಅಥವಾ ಅದನ್ನು ಆ ಬೆಳಕಿನಲ್ಲಿ ನೋಡಬೇಕು ಅಂದ್ಕೊಂಡಿದ್ಯಾ, ಎಷ್ಟು ಚಾಪ್ಟರ್ಗಳಾಗಿ ಅದನ್ನು ವಿಂಗಡಣೆ ಮಾಡ್ಕೊತೀಯಾ, ಮತ್ತೆ ನೀನು ಏನನ್ನ ಹುಡುಕುತ್ತಾ ಇದೆಯಾ, ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಯಾರೇ ಸಂಶೋಧನೆ ಮಾಡ್ತಿದ್ದೀನಿ ಕೇಳುವಂಥದ್ದು. ಹಾಗಾಗಿ ಮೊದಲು ಒಂದು ಸಂಶೋಧನಾ ಪ್ರಸ್ತಾವನೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ PhD ವಿದ್ಯಾರ್ಥಿಗಳು ಯಾರು ಇಲ್ಲ ಅಂತ ಗೊತ್ತಾಗಿದ್ದರಿಂದ ಅವ್ರಿಗೆ ಈಗಾಗಲೇ ಪ್ರಸ್ತಾವನೆಯನ್ನು ಮಾಡಿರ್ತಾರೆ, ರಿಜಿಸ್ಟ್ರೇಷನ್ ಆಗಿರುತ್ತೆ. ನೀವೀಗ ಪ್ರಸ್ತಾವನೆಯನ್ನು ಒಂದು ಮೊದಲು ಬರೀಲೇಬೇಕು, ಆಮೇಲೆ ಚಾಪ್ಟರೈಸೇಷನ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ತೀರಿ, ಸಂಶೋಧನಾ ಪ್ರಸ್ತಾವ ಅಂದರೆ ಏನು, ನೀವು ಯಾವ ಟಾಪಿಕನ್ನು ತಗೋಬೇಕು ಅನ್ನುವಂಥದ್ದು, ಯಾವ ಉದ್ದೇಶ ಇದೆ, ಅದಕ್ಕೆ ನಿಮ್ಮ ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್ ಏನು ಗುರಿಯನ್ನು ಇಟ್ಕೊಂಡಿದ್ದೀರಿ, ಅದಕ್ಕಾಗಿ ನೀವು ಎಷ್ಟು ವ್ಯಾಪ್ತಿಯನ್ನು ಅದಕ್ಕೆ ಇಟ್ಕೊಂಡಿದ್ದೀರಿ, ಅದಕ್ಕೆ ನೀವು ಬಳಸುವ ಪ್ರಾಥಮಿಕ ಆಕರಗಳು ಯಾವುದು, ದ್ವಿತೀಯ ಆಕರಗಳು ಯಾವುದು, ಮತ್ತು ಅದಕ್ಕೆ ಪೂರಕವಾಗಿ ಬರುವಂತಹ ಟೆರ್ಷಿಯರಿ ಅಥವಾ ತೃತೀಯವಾದಂತಹ ಆಕರಗಳು ಯಾವುದು, ಇದು ಬಹಳ ಸ್ಪಷ್ಟವಾಗಿ ಮೊದಲಿಗೆ ಇರುತ್ತೆ. ಈಗ ಬರೋಣ. ಮೊದಲಿಗೆ ನಿಮಗೆ ಅಧ್ಯಯನದ ಉದ್ದೇಶವನ್ನು ಬರಿಬೇಕಾದ್ರೆ, ಯಾಕೆ ಅಧ್ಯಯನ ಮಾಡ್ತಿದ್ದೀನಿ ಅಂತ ಬರಿಬೇಕಾದ್ರೆ ಯಾವುದೋ ಒಂದು ಟಾಪಿಕ್ ತಗೊಂಡು ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ಮುನ್ನುಡಿ ಬರೀಬೇಕು, ಒಂದು ಇಂಟ್ರೊಡಕ್ಷನ್. ನೀವು ಮಾಡುತ್ತಿರುವಂತಹ ಒಂದು ಅಧ್ಯಯನದ ವಿಷಯ ಈ ಕನ್ನಡ ಸಾರಸ್ವತ ಲೋಕದ ಸಾಹಿತ್ಯಿಕ ವಲಯದೊಳಗೆ ಎಷ್ಟು ಅನನ್ಯ, ವೈ ಇಟ್ ಈಸ್ ಇಂಪಾರ್ಟೆಂಟ್, ಅದಕ್ಕೆ ಸಂಬಂಧಪಟ್ಟಾಗ ಯಾವ ಕ್ಷೇತ್ರ ಮತ್ತು ಅದು ಯಾಕೆ ಮುಖ್ಯ ಎಂದು ನಾನು ಭಾವಿಸಿದ್ದೇನೆ ಮತ್ತು ಯಾವ ವಿಷಯ. ಹಾಗಾಗಿ ಮೊದಲು ಅಧ್ಯಯನದ
ಒಂದು ಕ್ಷೇತ್ರದ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರು ಜಾನಪದವನ್ನ ತಗೊಂಡಿದ್ದೀರಿ, ಜಾನಪದದ ಏನೋ ಒಂದು ಟಾಪಿಕ್ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಅಥವಾ ಶಾಸನದ ಒಂದು ಟಾಪಿಕ್ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಅಥವಾ ಲಿಂಗ್ವಿಸ್ಟಿಕ್ಸ್ ಅಥವಾ ಮಹಿಳಾ ಚಿಂತನೆ ಅಥವಾ ಸ್ತ್ರೀವಾದಿ ಚಿಂತನೆಯ ಮೇಲೆ ಒಂದು ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಈ ಒಂದು ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಸಾಹಿತ್ಯದ ಒಳಗಡೆಗೆ ನಿಮ್ಮ ವಿಷಯ ಯಾವ ಘಟ್ಟಕ್ಕೆ ಬರುತ್ತೆ ಅಂತ ಫಸ್ಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಆ ಕ್ಷೇತ್ರದ ಒಳಗಡೆಗೆ ಈಗ ನೀವು ಮಹಿಳಾ ಅಧ್ಯಯನ ತಗೊಂಡಿದ್ರೆ, ಶಾಸನ ತಗೊಂಡಿದ್ರೆ, ಶಾಸನ ಅಂತಕ್ಕಂಥದ್ದು ಒಂದು ಲಿಖಿತ ಆಕಾರಗಳಲ್ಲಿ ಎಷ್ಟು ಮುಖ್ಯ ಆಗಿದೆ ಮತ್ತು ಅದರ ಹಿನ್ನೆಲೆಯಲ್ಲಿ ಈ ಕನ್ನಡ ನಾಡಿನ ಜನರ ಬದುಕಿನ ಜೀವನವನ್ನ ಅಥವಾ ಇನ್ನೇನನ್ನೋ ಮತ್ತೊಂದನ್ನು ಅವರು ಬಾಳಿ ಬದುಕಿದ ರೀತಿ ನೀತಿಗಳನ್ನ ಕಟ್ಕೊಳ್ಳೋಕೆ ಅದನ್ನು ಹೇಗೆ ಬಳಸ್ಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳಬೇಕು. ಅಥವಾ ಮಹಿಳಾ ಚಿಂತನೆ ಅಂತಂದಾಗ ಹೇಗೆ ನಮಗೆ 70ರ ದಶಕಗಳ ನಂತರ ಅಲಕ್ಷಿತವಾದಂಥ ಒಂದು ದೊಡ್ಡ ಕ್ಷೇತ್ರಗಳು ಬಿಟ್ಟು ಹೋಗಿದ್ದಂಥದ್ದು, ಈ ಬಹಳ ಉದ್ದೇಶಪೂರ್ವಕವಾದ ಮರವಿಗೆ ಸಂದು ಹೋದದ್ದು, ಆಕಸ್ಮಿಕ ಮರವಿಗೆ ಸಂದು ಹೋದಂಥ ಎಷ್ಟೋ ವಿಚಾರಗಳು 70ರ ದಶಕದ ನಂತರ ಅಧ್ಯಯನಕ್ಕೆ ಮುಖ್ಯವಾಗಿ ಅವು ಬೆಳಕಿಗೆ ಬರೋಕ್ಕೆ ಶುರುವಾದ ನಂತರ ಅಂಥದ್ದು ಯಾವ್ದಾದ್ರು ತಗೊಂಡಾಗ ಸಾಹಿತ್ಯ ಅಂತಂದ್ರೆ ಏನು, ಅದರೊಳಗಡೆಗೆ ಹೀಗೆ ಅಲಕ್ಷಿತವಾಗಿ ಉಳಿದು ಹೋದಂತಹ ಸಾಹಿತ್ಯದ ಭಾಗಗಳು ಯಾವುದು, ಅಥವಾ ಸಾಹಿತ್ಯದ ಘಟ್ಟಗಳು ಯಾವುದು, ಅಥವಾ ಸಾಹಿತ್ಯದ ಪ್ರಕಾರಗಳು ಯಾವುದು, ಅಥವಾ ಸಾಹಿತ್ಯದಲ್ಲಿ ಅದನ್ನು ಲಿಂಗೀಯ ಅಧ್ಯಯನವಾಗಿ ನೋಡೋದಾದರೆ ಮಹಿಳಾ ಅಧ್ಯಯನಗಳು ಯಾಕೆ ಮುಖ್ಯ ಇವತ್ತು ಅನ್ನೋದನ್ನು, ಅಥವಾ ದಲಿತ ಅಧ್ಯಯನ ಯಾಕೆ ಸಬಾಲ್ಟರ್ನ್ ಚಿಂತನೆಯ ಹಿನ್ನೆಲೆಯಲ್ಲಿ ಇದುವರೆಗೂ ಅಲಕ್ಷ್ಯಕ್ಕೆ ಒಳಗಾದ, ಕೇಂದ್ರದಿಂದ ದೂರ ಉಳಿದು ಹೋಗಿದ್ದದ್ದನ್ನು ಕುರಿತು ಈಗ ನೀವು ಯಾಕೆ ಮಾತಾಡ್ತಿದ್ದೀರಿ, ಯಾಕೆ ಮಾತಾಡಬೇಕು, ಅದರ ಅವಶ್ಯಕತೆ ಏನು ಅನ್ನೋದ್ರ ಬಗೆಗೆ ಒಂದು ಇಂಟ್ರೊಡಕ್ಷನ್ ಮಾಡಬೇಕು. ಆಮೇಲೆ ನೀವು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಆ ಕ್ಷೇತ್ರದ ಒಳಗಡೆಗೆ ಓಡಾಡಬೇಕು. ಎಷ್ಟು ಜನ ಇಲ್ಲಿ ಶಾಸನ ತಗೊಂಡಿದ್ದೀರಿ, ಟಾಪಿಕ್ ಏನಾದರೂ ಶಾಸನದ ಟಾಪಿಕ್ಸ್ ತಗೊಂಡಿದ್ದೀರಿ? ಎಷ್ಟು ಜನ ಮಹಿಳಾ ಅಧ್ಯಯನದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಎಷ್ಟು ಜನ ಪ್ರಕಾರನಿಷ್ಠ ಕಾದಂಬರಿಯನ್ನು ಕಥೆಯನ್ನು ಮಾತ್ರ ತಗೊಂಡು ಅಧ್ಯಯನ ಮಾಡಬೇಕು ಅನ್ಕೊಂಡಿದ್ದೀರಿ? ಕಾದಂಬರಿ, ಓಕೆ. ಆಮೇಲೆ ಹೇಳಿ ಹೇಳಿ. ಪೂರ್ಣಚಂದ್ರ ತೇಜಸ್ವಿಯವರ ಕಥೆಗಳು, ಅದು ನಿನ್ನ ಕ್ಷೇತ್ರ. ಓಕೆ, ನಿಂದು ಕಥೆಗಳು ಅಂತ ಹೇಳಿದೆ. ಶಿವರಾಮ್ ಕಾರಂತರನ್ನ ತಗೋಬೇಕು ಅನ್ಕೊಂಡೆ. ಆಮೇಲೆ ಕುವೆಂಪು ಅವರ ನಾಟಕಗಳು ತಗೋಬೇಕು, ಸ್ತ್ರೀ ಪಾತ್ರ ಅಂದ್ರೆ ಸ್ತ್ರೀವಾದಿನಲ್ಲಿ. ನೆಕ್ಸ್ಟ್ ಕುವೆಂಪು ಅವರ ನಾಟಕಗಳಲ್ಲಿ ಪೌರಾಣಿಕ ಪಾತ್ರಗಳು. ಓಕೆ, ಆಮೇಲೆ ಎಸ್, ನಂಗೆ ಇದು ಯಾಕೆ ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ನಾನು ಅದಕ್ಕೊಂದಷ್ಟು ಹೇಳ್ಬೇಕು. ಅದಕ್ಕೆ ಹೇಳ್ಮಾನ ಮತ್ತೆ ಟಾಪಿಕ್ಸ್ ಹೇಳಿ. ಮತ್ತೆ ಶೇಕ್ಸ್ಪಿಯರ್ ಅವರ ಆಮ್ಲೆಟ್ ನಾಟಕ ಮತ್ತು ಕುವೆಂಪು ಅವರ ರಕ್ತಾಕ್ಷಿ ಕಂಪ್ಯಾರಿಸನ್. ಓಕೆ, ಗುಡ್. ಆಮೇಲೆ ಬಾನು ಮುಸ್ತಕ್ ಅವರಲ್ಲಿ ಸ್ತ್ರೀ ಪ್ರತಿನಿಧೀಕರಣ. ಓಕೆ, ನೆಕ್ಸ್ಟ್. ಆಮೇಲೆ ಬಂಗಾರಪೇಟೆ ಐತಿಹ್ಯಗಳು, ಒಂದು ಜನಪದೀಯ ಅಧ್ಯಯನ. ಜನಪದೀಯ ಅಧ್ಯಯನ, ಐತಿಹ್ಯಗಳು. ಓಕೆ, ನೆಕ್ಸ್ಟ್. ಓಕೆ, ಹೇಳಿ. ದಲಿತ್ ರೆಪ್ರೆಸೆಂಟೇಷನ್ ಇನ್ ಸೌತ್ ಇಂಡಿಯನ್ ಸೆಲೆಕ್ಟೆಡ್ ಫಿಲಿಮ್ಸ್. ವಂಡರ್ಫುಲ್. ಓಕೆ, ದಲಿತ್ ರೆಪ್ರೆಸೆಂಟೇಷನ್ ಆಯ್ತು, ವುಮೆನ್ ರೆಪ್ರೆಸೆಂಟೇಷನ್ ಆಯ್ತು. ಓಕೆ, ನೆಕ್ಸ್ಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪದ ಕಲಾವಿದರ ಅನ್ವೇಷಣೆ. ಎಸ್, ಜನಪದದಾಯ್ತು. ಆಮೇಲೆ ಏನ್ ಹೇಳಿ? ಜೆನೆಟಾಲಜಿ ಇನ್ ಬರೀ. ಓಕೆ ಓಕೆ, ಸರಿ. ಸೊ ಈಗ ನಾವು ತಗೊಂಡಾಗ ಇಲ್ಲಿ ನೋಡಿ, ಆಲ್ಮೋಸ್ಟ್ ನಿಮ್ಮ ಆಗ್ಲೇನೆ ಒಂದು ಕ್ಷೇತ್ರ ಆಯ್ಕೆ ಆಗೋಗಿದೆ. ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಕ್ಷೇತ್ರ ಆಯ್ಕೆ ಅಂತಕ್ಕಂಥದ್ದೇ ತುಂಬಾ ದೊಡ್ಡ ಸಮಸ್ಯೆ ವಿದ್ಯಾರ್ಥಿಗಳು. ಸೊ ಆಧುನಿಕವನ್ನು ತಗೊಂಡಿರೋರೇ ಇಲ್ಲಿ ಜಾಸ್ತಿ ಇದ್ದೀರಿ. ಜಾನಪದೀಯವಾಗಿ ಕ್ಷೇತ್ರ ಕಾರ್ಯ, ಫೀಲ್ಡ್ ವರ್ಕ್ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋದಕ್ಕೆ ಹೊರಟಿರೋರಿದ್ದೀರಿ. ಜನಪದದ ಕಲಾವಿದರುಗಳನ್ನ ಭೇಟಿ ಮಾಡಬೇಕಾದಂತಹ, ಅಲ್ಲಿಂದ ಒಂದು ತಾಜಾ ಆದಂತಹ ಆಕಾರಗಳನ್ನು ನೀವು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಕ್ಷೇತ್ರ ಕಾರ್ಯದ ತಗೊಂಡಿದ್ದೀರಿ.
ಬಹಳ ಮುಖ್ಯವಾದಂತಹ ರೀತಿಯಲ್ಲಿ ಐತಿಹ್ಯಗಳನ್ನು ಜಾನಪದೀಯವಾಗಿ ನೋಡುವಂಥ, ಐತಿಹ್ಯವನ್ನು ಚಾರಿತ್ರಿಕವಾಗಿದೆ ಅದನ್ನು ಜಾನಪದ ಮತ್ತು ಇದರಲ್ಲಿ ಹಿನ್ನೆಲೆಯಲ್ಲಿ ತಗೊಂಡಿರುವಂಥವ್ರಿದ್ದೀರಿ. ಬಾನು ಮುಸ್ತಕ್ ಅವರಲ್ಲಿ ಹೆಣ್ಣು ಪ್ರತಿನಿಧೀಕರಣ ಅಥವಾ ಸ್ತ್ರೀನೋಟ ಏನೋ ಒಂದು ಹೆಸರನ್ನು ಆಮೇಲೆ ಕನ್ಕ್ಲೂಡ್ ಮಾಡ್ತೀರಾ. ಓಕೆ, ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ಬಾನು ಮುಸ್ತಕ್. ಇವಾಗ ನೋಡಿ, ನೀವು ತಗೊಂಡಿರೋದ್ರಲ್ಲಿ 2 ವಿಷಯ ತಗೊಂಡಿದ್ದೀರಲ್ವಾ. ವಿಷಯ ತಗೊಂಡ ತಕ್ಷಣ ನೀವು ಜನಪದದ ಅಧ್ಯಯನಗಳ ಹಿನ್ನೆಲೆ ಒಂದಷ್ಟು ಇಂಟ್ರೊಡಕ್ಷನ್ ಕೊಡ್ತೀವಿ. ಬಾನು ಮುಸ್ತಕ್ ಅವರನ್ನ ಕುರಿತು ಬರೀತಕ್ಕಂಥವರು ನಮ್ಮಲ್ಲಿ ಹೇಗೆ ಒಂದು 70ರ ದಶಕದ ನಂತರದಲ್ಲಿ ಬಹಳ ಮುಖ್ಯವಾದಂತಹ ಅಲಕ್ಷಿತ ಸಮುದಾಯಗಳು ಸಾಹಿತ್ಯಿಕವಾಗಿ ತಮ್ಮ ಒಂದು ಮಾತನ್ನ, ತಮ್ಮ ಒಂದು ಚಿಂತನೆಗಳನ್ನ ಇಟ್ರು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಮುಸ್ಲಿಂ ಸಂವೇದನೆಯ ಹಿನ್ನೆಲೆಗೆ ಸಂಬಂಧಪಟ್ಟ ಸಾಹಿತ್ಯ ರಚನೆಯ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನ ಕೊಟ್ಕೊಂತೀವಿ. ಆಮೇಲೆ ನಿಮ್ಮ ಟಾಪಿಕ್ಗೆ ಹೋಗ್ತೀವಿ. ಇಲ್ಲಿ ಒಂದು ಬಹಳ ಮುಖ್ಯವಾದ್ದು, 3 ತಿಂಗಳು ಟೈಮ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿರಿ, ಅಥವಾ 4 ತಿಂಗಳು ಟೈಮ್ ಇದೆ. ನಿಮ್ಮನ್ನೇ ಉದ್ದೇಶಿಸಿ ಮಾತಾಡ್ತೀರಲ್ಲ. ನೀವು ತಗೊಂಡಿರೋ ಎಷ್ಟೋ ಟಾಪಿಕ್ PhD ಆಗೋಷ್ಟು ದೊಡ್ಡದಾಗಿದೆ ತಗೊಂಡಿರೋದು. ಈಗ ಬಾನು ಮುಸ್ತಕ್ ಅವರಲ್ಲಿ ಹೆಣ್ಣು ಅಂದ್ರೆ ಮರಿ, ಬಾನು ಮುಸ್ತಕ್ ಅವರ ಪೂರ್ತಿ ಕಥೆಗಳು ಓದ್ ಮುಗಿಸಕ್ಕಾಗಲ್ಲ ನಿಮಗೆ. ಕಾದಂಬರಿ ಅವರ ಒದ್ದೆ ಕಣ್ಣಿನ ಬಾಗಿನ ಪದ್ಯ, ಅದರಲ್ಲಿರೋ ಎಲ್ಲ ಪದ್ಯ ಓದೋದು ಅದಷ್ಟೇ ವಿಶ್ಲೇಷಣೆ ಮಾಡಿದ್ರೆ 3 ತಿಂಗಳು ಸಾಕಾಗಲ್ಲ ನಿಮಗೆ. ಹಾಗಾಗಿ ನೆಕ್ಸ್ಟ್ ಬರೋದು ಉದ್ದೇಶವನ್ನ ಏನು ಇಟ್ಕೊಳ್ತಿದ್ರೆ ಇದನ್ನ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಲ್ವಾ, ವ್ಯಾಪ್ತಿಯನ್ನು ನೀವು ದಯವಿಟ್ಟು ಅತಿವ್ಯಾಪ್ತಿ ಮತ್ತು ಅವ್ಯಾಪ್ತಿ ಎರಡನ್ನೂ ಮಾಡ್ಕೊಳ್ಬಾರ್ದು. ಪ್ರತಿಯೊಬ್ರು ಇಟ್ಕೊಳ್ಳಿ. ಇಲ್ಲಿ ಕೆಲವರು ಶಿವರಾಮ ಕಾರಂತರ ಕಾದಂಬರಿ ಅಂತ ಹೇಳಿದ್ರಲ್ಲ, ಟೋಟಲ್ ಶಿವರಾಮ ಕಾರಂತರ ಕಾದಂಬರಿಗಳು ಎಷ್ಟಿದಾವೆ ಅಂತ ನಿಮ್ಗೆ ಗೊತ್ತಿದ್ರೆ ಇವತ್ತು ಶುರು ಮಾಡಿದ್ರೆ ಇನ್ನು 10 ವರ್ಷ ಆದ್ಮೇಲೆ ನಿನಗೆ ಸಿಗ್ತೀನಿ ನಾನು. ಮತ್ತೆ PhD ಮುಗಿದಿದೆ ಅಂತ ಅವ್ರ ಕಾದಂಬರಿಗಳ ಲೆಕ್ಕವನ್ನಾದ್ರೂ ಅವ್ರ ಪಟ್ಟಿ ಮಾಡೋದಕ್ಕೆ ನಿಮ್ಗೆ 2 ದಿನ ಬೇಕಾಗುತ್ತೆ, ಎಲ್ಲ ಕಡೆ ಸರಿಯಾಗಿ ತಗೊಂಡು. ಸೊ ಕಥೆಗಳಲ್ಲಿ ಅಂತ ಯಾರು ತಗೊಂಡಿದ್ರು, ವೇಗದ ಟಾಪಿಕ್ ಅನ್ನ ದಯವಿಟ್ಟು ತಗೋಬೇಡಿ. ಫಸ್ಟ್ ರೆಸ್ಟ್ರಿಕ್ಟ್ ಮಾಡಿ. ಕ್ಷೇತ್ರ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀರಲ್ವಾ, ಆ ಕ್ಷೇತ್ರದೊಳಗೆ ನೆಕ್ಸ್ಟ್ ಮಾಡ್ಕೋಬೇಕಾದದ್ದು ವೆರಿ ಇಂಪಾರ್ಟೆಂಟು, ನಿಮ್ಮ ಅಧ್ಯಯನದ ವ್ಯಾಪ್ತಿಯನ್ನ 3 ತಿಂಗಳೊಳಗಡೆ 70 ಪುಟಗಳಷ್ಟು ಬರಬೇಕಾದ್ರೆ ಎಷ್ಟು ಅದನ್ನ ಚಿಕ್ಕದಾಗಿ ತಗೋಬೇಕು. ಎಷ್ಟು ನಿಮ್ಮ ಒಂದು ವ್ಯಾಪ್ತಿ ಚಿಕ್ಕದಿರುತ್ತೋ ಅಷ್ಟು ಡೀಪ್ ಆದ ಅಧ್ಯಯನವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ವಿಸ್ತಾರವಾಗಿ ತಗೊಂಡ್ರೆ ಎಲ್ಲ ಟಚ್ ಅಂಡ್ ಗೋ ತರ ಎಲ್ಲಾದ್ರೂ ಹೇಳಿ ಮುಗಿಸೋದ್ರೊಳಗೆ ನಿಮ್ಗೆ ವಿಶ್ಲೇಷಣೆ ಮಾಡ್ಕೊಳ್ಳೋದ್ರೊಳಗೇನೆ 100 ಪುಟ ಹೋಗುತ್ತೆ. ಇದು ಪ್ರತಿ ಮಗುವು ಪ್ರತಿ ಸತಿ ಸಂಪ್ರಬಂಧ ಬರೆಯುವಾಗ ಇಷ್ಟು ದೊಡ್ಡ ತಗೊಂಡ್ಬಿಟ್ಟು ಆಗ್ತಾ ಇಲ್ಲ ಅಂತ ಹೇಳಿ ಕೊನೆಯಲ್ಲಿ ಅದನ್ನ ಕಿತ್ತಾಕ್ತೀನಿ ಇನ್ನೇನೋ ಮಾಡ್ತೀನಿ ಅಂತ ಒದ್ದಾಡೋದು ಬೇಡ. ಇವತ್ತೇ ರಾತ್ರಿ ಹೋಗಿ ನೀನು ನಿನ್ನ ಒಂದು ಅಧ್ಯಯನದ ವ್ಯಾಪ್ತಿಯನ್ನ ಕಂಪ್ಯಾರಿಟಿವ್ ತಗೊಂಡಿದ್ದೀರಪ್ಪ ನೀನು. ಎಸ್, 2 ಕೃತಿಯನ್ನು ತಗೊಂಡಿರೋದ್ರಿಂದಾಗಿ ವೆರಿ ಇಂಪಾರ್ಟೆಂಟ್ ಆಗಿ ಶೇಕ್ಸ್ಪಿಯರ್ನ ಹಿನ್ನೆಲೆ ಮತ್ತು ರಕ್ತಾಕ್ಷಿ ಅಂತ ನಾಟಕಗಳಲ್ಲಿ ಅದನ್ನು ಅನುವಾದ ಅನ್ನುವಂಥದ್ದು ಒಂದು ಇಲ್ಲಿ ನಡೀತಲ್ಲ, ಅನುವಾದದ ಪರ್ವವನ್ನು ನಡೀತು. ಆ ಅನುವಾದದ ಪರ್ವದಲ್ಲಿ ನಾಟಕಗಳ ಅನುವಾದಗಳ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನೆಲ್ಲ ಕೊಟ್ಟು ಕುವೆಂಪು ಅವರಿಗೂ ಮತ್ತೆ ಶೇಕ್ಸ್ಪಿಯರ್ಗೂ ಇರ್ತಕ್ಕಂತಹ ಆ ನಾಟಕಗಳಿಗೆ ಸ್ಥಳೀಕರಣವನ್ನ ಹೇಗೆ ಮಾಡಿದ್ದಾರೆ, ರಕ್ತಾಕ್ಷಿನ ಅನಾಮತ್ ಹಾಗೆ ತಂದಿದ್ದಾರ, ಅಲ್ಲಿರೋ ಹ್ಯಾಮ್ಲೆಟ್ ಇಲ್ವೇಲ್ಲ, ಇಲ್ಲಾರೋ ಬಸವಪ್ಪ ನಾಯ್ಕ ಅಂತ ಕೇಳ್ತಾನೆ, ಇಲ್ಲಾರೋ ರುದ್ರಾಂಬೆ ಅಂತ ಇದ್ದಾಳೆ ಅಲ್ವಾ. ಸೊ ಒಂದು ನಮ್ಮದೆಲ್ಲದ ಅನ್ಯ ಸಂಸ್ಕೃತಿಯ ಒಂದು ರಾಜಕೀಯವಾದಂತಹ ಒಳಸುಳಿಗಳನ್ನು ಹೇಳುವ ಹ್ಯಾಮ್ಲೆಟ್ ಕನ್ನಡ ಪರಿಸರಕ್ಕೆ ಬರುವಾಗ ಕರ್ನಾಟಕದ ರಾಜಕೀಯ ಮತ್ತು ಕರ್ನಾಟಕದ ಸಾಮಾಜಿಕ ಪರಿಸರಕ್ಕೆ ಹೇಗೆ ಅದನ್ನು ಅಳವಡಿಸಿಕೊಂಡ್ರು, ಆ ಕಥೆಯನ್ನು ಹೆಣೆಯುವಂಥ ರೀತಿಯಲ್ಲಿ ಅಲ್ಲಿ ಕೊಡ್ತಕ್ಕಂಥ ಒಂದು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ, ಅಲ್ಲಿ ಸನ್ನಿವೇಶವನ್ನ ನಿರ್ವಹಣೆ ಮಾಡಿರುವ ಕ್ರಮದಲ್ಲಿ ಕುವೆಂಪು ಅವರ ರಕ್ತಾಕ್ಷಿ ಅದು ಬರೀ ಅನುವಾದವಾಗದೆ ಅದು ನಮ್ಮ ಈ ನೆಲದ ಒಂದು ಕಥನವಾಗಿ ಒಂದು ನಾಟಕವಾಗಿ ಹೇಗೆ ಹೊರಹೊಮ್ಮಿತು ಅನ್ನೋದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡಾಗ ನಿನ್ನ ಒಂದು ಚಾಪ್ಟರು ಇದೇ ಇಂಪಾರ್ಟೆಂಟ್ ಆಗಿ ಇದು ನಿನ್ನ ಚಾಪ್ಟರ್ನ ಜೀವಸತ್ವ ಆಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಕಂಪ್ಯಾರಿಟಿವ್ ಏನೇನು ಕಂಪೇರ್ ಮಾಡಬೇಕು, ವಸ್ತು ವಿನ್ಯಾಸ ಕಂಪೇರ್ ಮಾಡಬೇಕಾ, ಅದರ ನೆರೇಷನ್ ನಿರೂಪಣಾ ಶೈಲಿಯನ್ನು ಮಾಡಬೇಕಾ, ಪಾತ್ರ ಚಿತ್ರಣಗಳನ್ನು ಮಾಡಬೇಕಾ, ಎಲ್ಲರೂ ಬದಲಾವಣೆ ಮಾಡಿದರ, ಚಾಪ್ಟರೈಸೇಷನ್ ಮಾಡ್ಕೋಬೇಕಾದ್ರೆ ಅನುವಾದಗಳು ಯಾಕೆ ಮತ್ತು ಅನುವಾದಗಳು ಅವತ್ತು ಎಷ್ಟು ಅವಶ್ಯಕವಾಗಿದ್ವು ಅನ್ನೋದನ್ನು ಹೇಳ್ತಾರೆ.
ಅಲ್ವಾ? ಸೊ ಹೀಗಾಗಿ ನೀನು ರೆಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅಲ್ವಾ? ನಿಮ್ಗೆ ಹೇಳಿದ್ದೀನಿ ಶಿವರಾಮ್ ಕಾರಂತ ಹೇಳೋವಾಗಲೇ ಕಾದಂಬರಿಗಳಲ್ಲಿ ಏನು ಹುಡುಕ್ತೀಯಾ? ಶಿವರಾಮ್ ಕಾರಂತ ಕಾದಂಬರಿಯಲ್ಲಿ ಏನು ಹುಡುಕ್ತೀಯಾ? ಅಂದ್ರೆ ಅದಕ್ಕೊಂದು ನೀನು ಹೇಳ್ತಾ ಇರೋದಂತಲ್ಲಿ ನನ್ನ ಆನ್ಸರ್ ಒಂದು ಸಂಶೋಧನಾ ಉತ್ತರ ಆದ್ರೇನು? ಅಸ್ಪೃಶ್ಯರನ್ನ ಹೇಗೆ ಮೇಲುವರೆಗೂ ತುಳಿದು ಅದಕ್ಕೊಂದು ಪದ ಇದೆಯಲ್ಲ ಅಲ್ವಾ? ಏನದು? ಶೋಷಣೆ ಅಂತ ಹೇಳ್ತಾ ಇದ್ದಲ್ವಾ? ಯಾವ ರೀತಿ ಶೋಷಣೆ? ಯಾವ್ಯಾವ ಕಾದಂಬರಿ ತಗೋತೀಯ ಅದರಲ್ಲಿ? ಚೋಮಂದುಡಿ ತಗೋತೀಯ. ಚೋಮಂದುಡಿ ಮತ್ತೆ ಕುಡಿಯರು. ಓಕೆ, ಹಾಗಾದ್ರೆ ನಿಮಗೆ ಯಾವಾಗ ಶಿವರಾಮ ಕಾರಂತರಲ್ಲಿ ದಲಿತ ಸಮಯದಲ್ಲಿ ಇದರಲ್ಲಿ ಇವೆರಡು ಕೃತಿಗಳಲ್ಲಿ ಮಾತ್ರ ನೋಡ್ತೀನಿ ಅಂತ ಹೇಳ್ಕೊಡಿ. ಈಗಾಗಲೇ ಎಷ್ಟು ಜನ ಅಧ್ಯಯನ ಮಾಡಿದ್ದಾರೆ? ನಾನೇನಾರ ನಿಮ್ಮ ಯೂನಿವರ್ಸಿಟಿ ವೈವಾಗ ಅವತ್ತು ಬಂದರೆ ಕೇಳ್ತೀನಿ, ಶಿವರಾಮ್ ಕಾರಂತದ್ದು ಚೋಮಂದುಡಿ ಬಗ್ಗೆ ಎಷ್ಟು ಜನ ಅಧ್ಯಯನ ಮಾಡಿ ಬಿಸಾಕಿದ್ರಲ್ಲಮ್ಮ, ನೀನೇನು ಅಷ್ಟು ಹೇಳಿದ್ಯಾ, ಒಂದು ಲೈನ್ ಹೇಳು ಅಂತ ಕೇಳ್ಬಿಡ್ತೀನಿ ವೈವಾದಲ್ಲಿ ಅಲ್ವಾ? ಯಾವತ್ತು ತಿಳ್ಕೊಡಿ, ಆಗಿರುವ ಕೃತಿ ಅವ್ರದ್ದು ಅಧ್ಯಯನ ಆದ್ಮೇಲೆ ಎಷ್ಟು ಕೃತಿಗಳಿದ್ದಾರೆ ಅಲ್ವಾ? ಸೊ ಮತ್ತೆ ದಲಿತ ಚಿಂತನೆ ಶಿವರಾಮ ಕಾರಂತರೊಳಗಡೆ ಹೇಗೆ ಕಾಣಿಸುತ್ತೆ, ಅದು ಇವತ್ತಿನ ದಲಿತ ಚಿಂತನೆಗಿಂತ ಅವರ ಕೃತಿಯಲ್ಲಿ ಹೇಗೆ ವ್ಯತ್ಯಾಸ ಆಗಿದೆ ಅಂತ ಆ ಥರದ್ದೇ ನಾನು ಕಂಪಾರಿಟಿವ್ ಆಗಿ ನೀನು ನೋಡ್ತೀಯ ಅನ್ನೋದಾದ್ರೆ ಓಕೆ. ಸೊ ನೀನು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ಯಾ ಎರಡು ಕೃತಿ ಅಂತ ಅಧ್ಯಯನ ಮಾಡುವಾಗ ಇದ್ರ ಕಡೆಗೆ ಗಮನ ಕೊಟ್ಟಿದ್ದ ನೋಡಿ. ಇಲ್ಲಿ ನಾನು ಒಂದು ಮಾತಾಡ್ತಿರುವಾಗ ಇಲ್ಲಿ ವೈಧಾನಿಕತೆಯ ಬಗೆಗೆ ಚರ್ಚೆ ಮಾಡ್ತಾ ದಯವಿಟ್ಟು ನೀವು ಪ್ರಕಾರನಿಷ್ಠ ಅಧ್ಯಯನವನ್ನ ಮಾಡ್ತಾ ಇದ್ದೀರಾ? ಪ್ರಕಾರನಿಷ್ಠ ಅಧ್ಯಯನ ಅಂದ್ರೆ ಕಥೆ, ಕಾದಂಬರಿ, ಕಾವ್ಯ ಈ ತರ. ವ್ಯಕ್ತಿನಿಷ್ಠ ಅಧ್ಯಯನ ಮಾಡ್ತಾ ಇದ್ದೀರಾ? ಆಗ್ಲೇ ಹೇಳಿದ್ದಂಥದ್ದು ಕಾದಂಬರಿಯನ್ನ ಕುರಿತು ಅಧ್ಯಯನ ಮಾಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ ಶಿವರಾಮ ಕಾರಂತ ಕಾದಂಬರಿ ಅಂತ ಹೇಳ್ತಾ ಇರೋದ್ರಿಂದಾಗಿ ಇದು ಶಿವರಾಮ ಕಾರಂತರನ್ನ ವ್ಯಕ್ತಿನಿಷ್ಠವಾಗಿ ಅಧ್ಯಯನ ಮಾಡುವಂಥದ್ದು ಆಗ್ಬಿಡುತ್ತೆ. ಅವರ ಕಾದಂಬರಿ ಭಾನುಮಸ್ತಕ್ ಅವರ ಕಾದಂಬರಿ ಅಂತ ಹೇಳ್ತಾ ಇರೋದ್ರಿಂದ, ಕಥೆಗಳು ಅಂತಿರೋದ್ರಿಂದ, ಸಾಹಿತ್ಯ ಅಂತ ಹೇಳ್ತಾ ಇರೋದ್ರಿಂದಾಗಿ ನೀವು ವ್ಯಕ್ತಿನಿಷ್ಠ ಅಧ್ಯಯನ ಮತ್ತು ಪ್ರಕಾರನಿಷ್ಠ ಅಧ್ಯಯನ ಮಾಡೋಕ್ಕಿಂತ ಇವತ್ತಿನ ಒಂದು ವಿದ್ಯಮಾನದಲ್ಲಿ ಪರಿಕಲ್ಪನಾತ್ಮಕ ಅಧ್ಯಯನಗಳನ್ನು ಮಾಡೋದು ತುಂಬಾ ಮುಖ್ಯ. ಇವಾಗ ನಾವು ಒಂದಷ್ಟು ಮೆಥಡಾಲಜಿಯಲ್ಲಿ ಹೇಳ್ತಾ ಹೋಗೋಣ. ಏನು ಪ್ರಕಾರನಿಷ್ಠ ಅಧ್ಯಯನ ಅಥವಾ ವ್ಯಕ್ತಿನಿಷ್ಠ ಅಧ್ಯಯನಗಳು ಅಥವಾ ಓರಿಯೆಂಟಲಿಸ್ಟಿಕ್ ಮಾದರಿಯ ಅಧ್ಯಯನಗಳು ಅಥವಾ ಇವತ್ತಿನ ಪರಿಕಲ್ಪನಾತ್ಮಕ ಅಧ್ಯಯನಗಳು, ಈ ತರಹ ನಾವು ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾದದ್ದು ಒಂದು, ಇವತ್ತಿನ ಟ್ರೆಂಡ್ ಪ್ರಕಾರ ನೀವು ಪರಿಕಲ್ಪನೆಗಳನ್ನು ಆರಿಸಿಕೊಂಡು ಆ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಕೃತಿಯನ್ನು, ಒಂದು ವ್ಯಕ್ತಿಯ ಕೆಲವು ಕೃತಿಗಳನ್ನು, ಆಯ್ದ ಕೃತಿಗಳನ್ನು ಅಧ್ಯಯನ ಮಾಡೋದು ಹೆಚ್ಚು ಫಲದಾಯಕ. ಅರ್ಥ ಆಗ್ತಾ ಇದಲ್ವಾ? ಏನು ಹಾಗಾದ್ರೆ ಪರಿಕಲ್ಪನಾತ್ಮಕ ಅಧ್ಯಯನ ಅಂದ್ರೆ ಏನು? ತೌಲನಿಕ ಅಧ್ಯಯನವನ್ನು ಕೆಲವರು ಮಾಡ್ತಾ ಇದ್ದೀವಿ. ತೌಲನಿಕ ಅಧ್ಯಯನ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕು. ತೌಲನಿಕ ಅಧ್ಯಯನ ಪಠ್ಯವನ್ನ ಅಂತರ್ಪಟ್ಟೀಯ ತೌಲನಿಕವೇ ಅಥವಾ ಅಂತರ್ ವಸ್ತು ವಿನ್ಯಾಸದ ತೌಲನಿಕವೇ, ಯಾವ ರೀತಿ ತೌಲನಿಕ ಅನ್ನುವುದನ್ನ ತಿಳ್ಕೊ. ತೌಲನಿಕ ಮಾಡುವವರು ನಿನ್ನ ತೌಲನಿಕ ವಿನ್ಯಾಸವನ್ನ ಹೇಗೆಲ್ಲ ನೀನು ರೂಪಿಸ್ತೀಯಾ ಅನ್ನೋದನ್ನ ನೋಡಬೇಕು. ತೌಲನಿಕ ಅಧ್ಯಯನ ಅಂದ್ರೆ ಏನು ಅನ್ನುವಂತಹ ಪರಿಕಲ್ಪನೆಯನ್ನ ಮೊದಲು ವಿವರಿಸಬೇಕು. ಇಲ್ಲಿ ರೆಪ್ರೆಸೆಂಟೇಷನ್ ಬಗ್ಗೆ ಎರಡು, ಒಂದು ದಲಿತ ರೆಪ್ರೆಸೆಂಟೇಷನ್, ಮತ್ತೊಂದು ಬಹಳ ಮುಖ್ಯವಾಗಿ ವಿಮೆನ್ ರೆಪ್ರೆಸೆಂಟೇಷನ್ ಅಲ್ವಾ? ಮಹಿಳಾ ಪ್ರತಿನಿಧೀಕರಣ ಬಂದಿದೆ, ಈ ವಿಷಯದಲ್ಲಿ ದಲಿತ ಪ್ರತಿನಿಧೀಕರಣ ಬಂದಿದೆ. ಮೊದಲು ನೀವು ಆ ಪ್ರತಿನಿಧೀಕರಣ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ವಿವರಿಸಬೇಕು. ಪ್ರತಿನಿಧೀಕರಣ ಅಂದ್ರೆ ಏನು? ಅಥವಾ ಹೆಣ್ಣು ನೋಟ ಅಂತ ಏನೋ ಇಟ್ಕೋತೀರಾ ಅಂತ ಇಟ್ಕೋ, ಭಾನುಮಸ್ತಕ್ ಅವರಿಗೆ ಹೆಣ್ಣು ನೋಟ ಅಂದ್ರೆ ಏನು ಅಂತ ವಿವರಿಸಬಹುದು. ದಲಿತ ರೆಪ್ರೆಸೆಂಟೇಷನ್, ದಲಿತ ಪ್ರತಿನಿಧೀಕರಣ ಅಥವಾ ದಲಿತ ಸಂವೇದನೆ ಅಂದ್ರೆ ದಲಿತ ಅಂದ್ರೆ ಏನು, ದಲಿತ ಸಂವೇದನೆ ಅಂದ್ರೆ ಏನು, ಪರಿಕಲ್ಪನೆಯನ್ನು ಮೊದಲು ವಿವರಿಸಬಹುದು. ನಿಮ್ಮಲ್ಲಿ ಐತಿಹ್ಯ ಜಾನಪದೀಯವಾಗಿ ಅಧ್ಯಯನ ಅಂತಂದಾಗ ಜಾನಪದೀಯ ಅಧ್ಯಯನ ಅಂದ್ರೆ ಏನು, ಅದರ ವಿಧಿವಿಧಾನಗಳು ಏನು ಅಂತ ಇದೆ. ಮಧ್ಯಾಹ್ನ ಬೇರೆ ಬೇರೆ ಒಂದು ಗ್ರಾಮಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಜಾನಪದ ಕಲಾವಿದರ ಅಧ್ಯಯನ ಮಾಡ್ತಾ ಇರುವಾಗ ಆ ಕಲಾವಿದರ ಸಾಹಿತ್ಯದ ಅಧ್ಯಯನ ಮಾಡ್ತಿರೋ ಅವರ ಇದನ್ನ, ಅಥವಾ ಆ ಸಮುದಾಯಗಳ ಅಧ್ಯಯನ ಮಾಡ್ತಿರೋ ಕ್ಲಾರಿಟಿ ಇರಬೇಕು. ಅರ್ಥ ಆಗ್ತಾ ಇದೆಯಲ್ಲ? ನೀವು ಜಾನಪದ ಕಲಾವಿದ
ಅಲ್ಲಿ ಕೀಳಕೆತನ ಬಗ್ಗೆ ಒಂದು ಶಾಸನನೇ ಸಿಗುತ್ತೆ ಯಾವುದೋ ಶತಮಾನದಲ್ಲಿ. ಅದು ಪುರವಂತಿಕೆಯವರಿಗೆ ಸಂಬಂಧಪಟ್ಟ ಇವತ್ತಿಗೂ ವಶಭಕ್ತಿ ದಾನ ಕೊಟ್ಟಂಥದ್ದೆಲ್ಲ ನಮಗೆ ಸಿಗುತ್ತೆ. ಅಲ್ಲಿ ಎಂತಹ ಕಲಾವಿದ ಸಮುದಾಯಗಳಿದೆ, ಎಲ್ಲಿದೆ ಆ ಒಂದು ಸಮುದಾಯದ ಕಲೆ ಎಂಥದ್ದು ಏನು ಅದೆಲ್ಲವನ್ನ ಇಟ್ಕೊಂಡು ಅದನ್ನ ನಿಮ್ದೊಂದು ಸಮುದಾಯದ ಅಧ್ಯಯನ. ಅಥವಾ ನೀವು ಚಿಕ್ಕಬಳ್ಳಾಪುರದಲ್ಲಿ ದೊರಕಿರ್ತಕ್ಕಂತಹ ಎಲ್ಲ ಜಾನಪದದ ಸಾಹಿತ್ಯವನ್ನ ಮಾತ್ರ ನೋಡ್ತಾ ಇದ್ದೀನಿ, ನಾನು ಆ ಸಮುದಾಯಗಳ ಆರ್ಥಿಕ ಸಾಮಾಜಿಕವಾದಂತಹ ಪರಿಚಲನೆಯನ್ನ ಕುರಿತಾಗಿ ಅವರ ಸ್ಥಿತಿಗತಿಗಳನ್ನ ಕುರಿತಾಗಿ ನಾನು ಅಧ್ಯಯನ ಮಾಡ್ತಾ ಇಲ್ಲ. ಬರೀ ಸಾಹಿತ್ಯಿಕವಾದದ್ದು ಅಂತಂದ್ರೆ ಅದಕ್ಕೆ ಬೇರೆದೇ ಮೆಥಡ್ ಅನ್ನು ನೀವು ಬಳಸಬೇಕಾಗುತ್ತೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಯು ಮೊದಲು ತಿಳ್ಕೊಳ್ಬೇಕಾಗ್ತಿರೋದೇನೆಂದ್ರೆ, ನೀವು ಆರಿಸಿಕೊಳ್ಳುತ್ತಿರುವಂತಹ ವಿಷಯದ ವ್ಯಾಪ್ತಿಯನ್ನ ಆದಷ್ಟು 3 ತಿಂಗಳಲ್ಲಿ ಅಧ್ಯಯನ ಮಾಡಕ್ಕೆ ಸಾಧ್ಯ ಆಗುವಷ್ಟು ಅದನ್ನ ನಿಮ್ಮ ಮಾರ್ಗದರ್ಶಕರ ಜೊತೆಗೆ ನೋಡಿ ಅದನ್ನ ಗುರುತಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋಣ. ಪರಿಕಲ್ಪನಾತ್ಮಕ ಅಧ್ಯಯನಗಳನ್ನ ಮಾಡ್ತಾ ಇರೋರು ಪ್ರತಿಯೊಬ್ಬರು ಪರಿಕಲ್ಪನೆಗಳನ್ನ ಮೊದಲು ಅದರ ತಾತ್ವಿಕ ಚಿಂತ ಸ್ತ್ರೀವಾದ ಅದನ್ನು ತಿಳ್ಕೋಬೇಕಾಗತ್ತೆ. ವುಮೆನ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಏನು ವುಮೆನ್ ರೆಪ್ರೆಸೆಂಟೇಷನ್ ಅಂದ್ರೆ ಯಾವಾಗಿನಿಂದ ಇಂಥ ಚಿಂತನೆಗಳು ಬಂತು, ಮಹಿಳಾ ಚಿಂತನೆ ಕನ್ನಡದಲ್ಲಿ ಇಟ್ಟ ಹೆಜ್ಜೆ ದೊಡ್ಡ ರೂಪಗಳು ಏನು, ಇವತ್ತು ಮಹಿಳಾ ಚಳುವಳಿ ಏನಾಗ್ತಾ ಇದೆ, ಮತ್ತೆ ಮಹಿಳೆಯ ಆ ಚಳುವಳಿಗಳಲ್ಲಿ ಎಷ್ಟನೇ ಅಲೆಯಲ್ಲಿ ನಾವಿದ್ದೇವೆ, ಆರಂಭದಕ್ಕೂ ಇವತ್ತು ಏನು ವ್ಯತ್ಯಾಸ ಆಗಿದೆ, ನೀವು ಯಾವ ಒಂದು ವೇವ್ ಆಫ್ ವಿಮೆನ್ ಫೆಮಿನಿಸ್ಟ್ ಇದರಲ್ಲಿ ಚಿಂತನೆ ಮಾಡ್ತೀರಿ ಎಲ್ಲವನ್ನ ಆಲೋಚನೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಮೊದಲು ವಿಷಯ ಕ್ಷೇತ್ರ ಆಯ್ಕೆ ಆಯಿತು, ವಿಷಯವನ್ನ ಸೆಲೆಕ್ಟ್ ಮಾಡಿದೀವಿ. ವ್ಯಾಪ್ತಿಯನ್ನ ದಯವಿಟ್ಟು ಒಬ್ಬೊಬ್ಬ ಇಡೀ ಕುವೆಂಪು ಪೂರ್ತಿ ಅಥವಾ ಭಾನುಮಸ್ತ ಪೂರ್ತಿ ಸಾಹಿತ್ಯವನ್ನು ದಯವಿಟ್ಟು ತಗೊಳ್ಳಿ. ನಿಮ್ಮ ಕೈ ಮೀರಿ ಕೆಲಸ ಮಾಡಕ್ಕೆ ಆಗ ಇರೋ ಸಮಯದಲ್ಲಿ ರೆಸ್ಟ್ರಿಕ್ಟ್ ಯುವರ್ ವ್ಯಾಪ್ತಿ. ಈಗ ಮುಂದೆ ಬರೋಣ. ಸಂಪ್ರಬಂಧವನ್ನು ರಚಿಸುವಾಗ ಮಾಡಬೇಕಾದ ಸಂಶೋಧನಾ ಪ್ರಸ್ತಾವದ 3ನೇ ಭಾಗ ವೆರಿ ಇಂಪಾರ್ಟೆಂಟು. ವಿಷಯ ಸೆಲೆಕ್ಟ್ ಮಾಡ್ಕೊಂಡ್ರಿ, ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡ್ರಿ, ವ್ಯಾಪ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಮುಖ್ಯವಾದ ಆಕರಗಳ ಬಗೆಗೆ ಚಿಂತನೆ ಮಾಡಿ.